ನಮಸ್ತೆ ಸ್ನೇಹಿತರೆ, ಇದು ಚೌಕಾಬಾರದ 4ನೇ ವಾರದ ಅಪ್ಡೇಟು. ಇವತ್ತಿಗೆ 1 ತಿಂಗಳಾಗಿದೆ. ನಾನು ಮೇ 23ನೇ ತಾರೀಕು ಇದನ್ನು ಸ್ಟಾರ್ಟ್ ಮಾಡಿದ್ದು. ಇವತ್ತು ಜೂನ್ 23. ಇನ್ನೊಂದು ವಿಶೇಷ ಏನಂದರೆ, ಇವತ್ತು ನನ್ನ ಹುಟ್ಟಿದಬ್ಬ ಕೂಡ. ಈ ಬೆಡ್ನ ನಾನು ಆ್ಯಕ್ಚುಲಿ ನಾನು ಹುಟ್ಟಿದಬ್ಬ ಅಷ್ಟರಲ್ಲಿ ಆಗಿರಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಸೊ ಇದು ನಾನೇ ಗಿಫ್ಟ್ಸ್ ಥರ ಮಾಡ್ಕೊಂಡಿರೋದು. ತುಂಬ ಖುಷಿ ಆಗ್ತಿದೆ ಇವಾಗವರೆಗೂ ಪ್ರೋಗ್ರೆಸ್ ಇದನ್ನು ನೋಡಿದ್ರೆ. ಲಾಸ್ಟ್ ಟೈಮು ಚಪ್ರ ಎಲ್ಲ ಹಾಕಿರಲಿಲ್ಲ, ಈ ಸತಿ ಚಪ್ರ ಎಲ್ಲ ಕಟ್ಟಿದ್ದೀವಿ. ಸೊ ಹಾಗೇನು ನಮಗೆ ಎಷ್ಟು ಆಗುತ್ತೋ ನಮ್ಮ ಕೈಲಿ ಆ ರೀತಿ ಚಪ್ರ ಕಟ್ಟಿದ್ದೀವಿ. ಏನು ಕಡ್ಡಿಗಳಿತ್ತೋ ಅದನ್ನ ಯೂಸ್ ಮಾಡಿ. ಸೊ ಈ ಕಡ್ಡಿಗಳೆಲ್ಲ ಇಲ್ಲಿ ರೀಸೆಂಟ್ ಐ ಥಿಂಕ್ 1-2 ತಿಂಗಳಿಂದ ತುಂಬ ಜೋರಾಗಿ ಮಳೆ ಬಂದಿತ್ತು. ಸೊ ನಮ್ಮ ಮನೆ ಹತ್ರನೇ ಒಂದು ದೊಡ್ಡ ಮರ ಬಿದ್ದೋಗ್ಬಿಟ್ಟಿತ್ತು. ಸೊ ಅದರದ್ದು ಕಡ್ಡಿಗಳನ್ನೇ ಯೂಸ್ ಮಾಡಿದ್ದು ಇಲ್ಲಿ ಕಟ್ಟಿರೋದು. ಸೊ ಗಟ್ಟಿಗಿದೆಯಾ ಅಲ್ವಾ ಗೊತ್ತಿಲ್ಲ, ನೋಡಬೇಕಷ್ಟೆ. ಸೊ ಟ್ರೈ ಮಾಡಿ ಚಪ್ರ ಥರ ಕಟ್ಟಿದ್ದೀವಿ ನಾವು. ಸೊ ಇವಾಗ ಬೆಡ್ಡಿಗೆ ಬಂದರೆ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಬೀನ್ಸು ಎಲ್ಲ ಚೆನ್ನಾಗಿ ಬಂದಿದೆ. ಇದು ಅಗೇನ್ ಗೊತ್ತಿಲ್ಲ ಇದು ಯಾವುದಂತ, ಇಷ್ಟು ದಪ್ಪ ಇದೆ ಸ್ಟೆಮ್ಮು. ಸೊ ಹಾಗಾಗಿ ಗೊತ್ತಾಗ್ತಿಲ್ಲ. ಬಟ್ ಮೇಜರಾಗಿ ಜಾಸ್ತಿ ನಾನು ಬೀನ್ಸು ಟೊಮೆಟೊನೇ ಹಾಕಿರೋದು. ಇದು ಬಳ್ಳಿ ಗಿಡ ಯಾವುದೋ ಬಂದಿದೆ, ಕುಂಬಳಕಾಯಿನೋ ಇಲ್ಲ ಯಾವುದೋ ಇರಬೇಕು. ಲಾಸ್ಟ್ ಟೈಮು ಸಂತೋಷ್ ಅವರೆಲ್ಲ ಮಾರ್ಕ್ ಮಾಡಿ ಹೇಳಿದರು ಯಾವ್ದಾವ್ದು ಗಿಡಗಳಂತ. ಸೊ ಇದು ಧನ್ಯ ಎಲ್ಲ ನೋಡ್ಬೋದು, ಚೆನ್ನಾಗಿ ಬಂದಿದೆ ಇಲ್ಲಿ. ಆಮೇಲೆ ಸೆಕೆಂಡ್ ಬಾಕ್ಸಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಗಿಡಗಳು ಬಂದಿದೆ. ಆ್ಯಂಡ್ ಬೇರೆ ಒಂದಷ್ಟು ಗಿಡಗಳೆಲ್ಲ ಏನು ಹಾಕ್ತಿದ್ದೆ ಅದೆಲ್ಲ ಕೂಡ ಇವಾಗ ಸ್ವಲ್ಪ ಚಿಗುರ್ಕೋತಾ ಇದೆ. ಆ್ಯಂಡ್ ಇದು ಶುಂಠಿ ಇದೆಲ್ಲ ಚೆನ್ನಾಗಿ ಬರ್ತಾಯಿದೆ. ಇದು ಅಷ್ಟೇ ಬೀನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಟೊಮೆಟೊ ನೋಡ್ಬೋದು, ಟೊಮೆಟೊ ಕೂಡ ಚೆನ್ನಾಗಿ ಬರ್ತಾಯಿದೆ. ಇದು ಮತ್ತು ಅಗೇನ್ ಇದು ಯಾವುದು ಸರಿ ಗೊತ್ತಿಲ್ಲ ನನಗೆ, ನೋಡಬೇಕು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಾಯಿದೆ ಗಿಡಗಳೆಲ್ಲ. ಆ್ಯಂಡ್ ಬಾರ್ಡ್ರ್ನಲ್ಲಿ ನೋಡಿದ್ರೆ ಕ್ಯಾರೆಟ್ ಎಲ್ಲ ಕೂಡ ಇವಾಗ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ್ಯಂಡ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿದರೆ ಇದು ನೋಡ್ಬೋದು, ಇರುವೆಗಳೆಲ್ಲ ಮಣ್ಣನ್ನ ಡಿಗ್ ಮಾಡಿ ಎಲ್ಲ ಸ್ವಲ್ಪ ಇನ್ನೂ ಲೂಸ್ ಮಾಡ್ತಾ ಇದೆ. ಸೊ ಇದು ಕೂಡ ಆ್ಯಕ್ಟಿವಿಟೀಸ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಅಗೇನ್ 3ನೇ ಬಾಕ್ಸಲ್ಲೂ ಅಷ್ಟೇ ಸೇಮ್ ನಾನು ತುಂಬ ಬೀನ್ಸ್ ಟೊಮೆಟೊನೇ ಹಾಕಿರೋದು. ಬೀನ್ಸು, ಟೊಮೆಟೊ, ಆಮೇಲೆ ಅವರೆಕಾಳು ಈ ಥರದ್ದು ಹಾಕಿದ್ದೀನಿ. ಅವರೆಕಾಳು ಗಿಡಗಳು ಗೊತ್ತಿಲ್ಲ ಯಾವುದು ಬಂದಿದೆಯೋ ಇಲ್ವೋ ಅಂತ. ಸೊ ಇದು ಅಷ್ಟೇ ನೋಡಿ, ಶುಂಠಿ ಚೆನ್ನಾಗಿ ಬಂದಿದೆ. ಹಾಗೇನು ಶುಂಠಿನ ಇಲ್ಲ ಅರ್ಶಿನ ಗೊತ್ತಿಲ್ಲ ನನಗೆ, ಯಾಕಂದರೆ ಎಲ್ಲೋ ಒಂದು ಕಡೆ ಅರ್ಶಿನ ಹಾಕಿರೋದು ಜ್ಞಾಪಕ ನನಗೆ. ಬಟ್ ಈ ಸೀಗೆಣ್ಸೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಆ್ಯಂಡ್ ಇಲ್ಲೂ ಅಷ್ಟೇ ನೋಡಿ, ಧನ್ಯ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ, ಕೊತ್ತಂಬರಿ ಸೊಪ್ಪು. ಸೊ ಇದೆಲ್ಲ ನಾವು ಮೇಲೆ ಇದಕ್ಕೆ ದಾರ ಹಾಕಿ ಕಟ್ಟಿದ್ದೀವಿ ಬೀನ್ಸಿಗೆಲ್ಲ. ಸೊ ಇದು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಇನ್ನೊಂದು ಮಜವಾಗಿರೋದು ಏನಂದರೆ, ಈ ಕ್ಲೈಂಬರ್ಸ್ ಇದೆಲ್ಲ ಇದು ಮುಂಚೆ ಕೆಳಗಡೆ ಇರೋವಾಗ ಅದು ನೋಡೋಕ್ಕೆ ಹೇಗಿತ್ತಂದರೆ, ಒಳ್ಳೆ ಚಿಕ್ಕ ಮಗು ಬೆಳ್ಳು ನಾವು ಕೊಟ್ಟರೆ ಹೇಗೆ ಗಟ್ಟಿಗೆ ಇಟ್ಕೊಳ್ಳುತ್ತೆ ನೋಡಿ, ಆ ರೀತಿ ಇದೆಲ್ಲ ನೋಡಿ. ಇದು ಹುಲ್ಲು ಹಾಕಿದ್ನಲ್ಲ ಅದೆಲ್ಲ ಗಟ್ಟಿಗೆ ಹಿಂಗೆ ಇಟ್ಕೊಂಡ್ಬಿಟ್ಟಿದೆ. ನೋಡೋಕೆ ಒಂಥರ ಚೆನ್ನಾಗಿತ್ತು. ಯಾವುದೋ ಮಗು ಬೆಳ್ಳು ಇಟ್ಕೊಂಡ್ರೆ ಹೇಗೆ ಇಟ್ಕೊಳ್ಳುತ್ತೆ ಆ ಥರ ಕ್ಯೂಟಾಗಿತ್ತು. ಆ್ಯಂಡ್ ಇಲ್ಲೂ ಅಷ್ಟೇ ಈರುಳ್ಳಿ ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ಬಾಕ್ಸ್ನಲ್ಲೂ ಅಷ್ಟೇ ಮುಂಚೆ ತುಂಬ ಖಾಲಿ ಇತ್ತು, ಇವಾಗ ಸ್ವಲ್ಪ ತುಂಬ್ತಾ ಇದೆ. ಸೊ ಇಲ್ಲೆಲ್ಲ ನೋಡ್ಬೋದು. ಇನ್ನೊಂದು ನನಗೆ ಈ ಬಾಕ್ಸ್ ನೋಡಿದಾಗ, ಅಂದರೆ ಇವಾಗ ಈ ಹಂತಕ್ಕೆ ಬಂದಿದೆಲ್ಲ, ಈ ಬಾಕ್ಸ್ನ ನೋಡಿದಾಗ ಇದೇ ಒಂದು ಚಿಕ್ಕ ಕಾಡು ಥರ ಅನಿಸ್ತಾ ಇತ್ತು. ಇದನ್ನು ನೋಡಿನೇ ಎಷ್ಟು ಖುಷಿ ಆಗ್ತಿತ್ತು. ಇನ್ನು ನಮ್ಮದೇ ಒಂದು ಚೆನ್ನಾಗಿ ಕಾಡು ಥರ ಒಂದು ಜಾಗ ಮಾಡ್ಕೊಂಡಿದ್ರೆ ಅದು ಎಷ್ಟು ಚೆನ್ನಾಗಿರ್ಬೋದು ಅಂತೆಲ್ಲ ಅನಿಸ್ತಾ ಇತ್ತು ನನಗೆ. ಸೊ ಇದು ಫುಲ್ ಕ್ಲೋಸಪ್ನಲ್ಲಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ಇದರ ಎಲೆ ನೋಡಿ, ಅದರ ನೆರಳು ನೋಡಿದಾಗ, ಸೊ ಇವಾಗ ನಾವು ಅಲ್ಲಿ ಚಿಕ್ಕವರಾಗ್ಬಿಟ್ಟು ಅಲ್ಲಿ ಓಡಾಡ್ಕೊಂಡೆಲ್ಲ ಇದ್ದರೆ, ಇವಾಗ ಇರುವೆಗಳಿಗೆಲ್ಲ ನೋಡಿದ್ರೆ ಹೇಗೆ ಅನಿಸುತ್ತೆ. ಸೊ ಈ ರೀತಿ ನೋಡಿದಾಗ ಇದೇ ನೋಡಿ ಒಂದು ಕಾಡು ಥರ ಇದೆ. ಸೊ ಈ ರೀತಿ ನಮ್ಮ ತೋಟ ಏನಾದರೂ ಈ ಥರ ನಾವು ಮಾಡಿಕೊಂಡ್ರೆ ಎಷ್ಟು ಸಖತ್ತಾಗಿರುತ್ತೆ. ಆ್ಯಂಡ್ ಇದು ನೋಡೋಕ್ಕೂ ಅಷ್ಟೇ ಎಷ್ಟು ತಂಪಾಗಿದೆ, ಎಷ್ಟು ಕೂಲಾಗಿದೆ. ಸೊ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನಾನು ಹೇಳಿರೋ ಥರ
ನನಗೆ ನಾನೇ ಮಾಡ್ಕೊಂಡಿರುವಂಥ ಒಂದು ಬರ್ಡೇ ಗಿಫ್ಟ್ ಇದು. ತುಂಬ ಖುಷಿಯಾಗಿದೆ ನನಗೆ. ಸೊ ಇದಿಷ್ಟು 1 ತಿಂಗಳದ್ದು ಅಪ್ಡೇಟ್ ಇದು, ಚೌಕಾಬಾರದ್ದು 4ನೇ ವಾರದ ಅಪ್ಡೇಟು. ನೆಕ್ಸ್ಟು ನಾನು ಮುಂದಿನ ವಾರದಲ್ಲಿ ತಿಳಿಸ್ತೀನಿ. ಸೊ ಯಾವಾಗ ಇದೆಲ್ಲ ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಹಣ್ಣು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ವೆಯ್ಟ್ ಮಾಡ್ತಿದ್ದೀನಿ. ಹಾಗೆ ನನಗೆ ಟೈಮಿಂಗ್ಸ್ ಗೊತ್ತಿಲ್ಲ, ಯಾವ ಗಿಡ ಎಷ್ಟು ದಿನ ತೊಗೊಳುತ್ತೆ ಬರೋಕ್ಕೆ ಅಂತೆಲ್ಲ, ಅಂದರೆ ಕಾಯಿ ಬಿಡೋಕ್ಕೆ. ಮುಂದಿನ ವೀಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.